ಮಡಿಕೇರಿಯ ಮನ್ವಿತ್ ಫ್ರೆಂಡ್ಸ್ ವತಿಯಿಂದ ಮಂಗಳಾದೇವಿ ನಗರದ ಸಮುದಾಯ ಭವನ ಬಳಿಯ ಮೈದಾನದಲ್ಲಿ 4 ಲೈನ್ ಕ್ರಿಕೆಟ್ ಅನ್ನು ಆಯೋಜನೆ ಮಾಡಲಾಗಿತ್ತು. 2ನೇ ವರ್ಷದ ಮಂಗಳಾದೇವಿ ನಗರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಗೆ ನಗರಸಭೆ ಸದಸ್ಯ ಸಬಿತಾ ಚಾಲನೆ ನೀಡಿ ಶುಭ ಹಾರೈಸಿದರು. 5 ಓವರ್ಗೆ ಸೀಮಿತವಾದ ಪಂದ್ಯಾವಳಿಯಲ್ಲಿ 7+1 ಆಟಗಾರರ 7 ತಂಡಗಳು ಪಾಲ್ಗೊಂಡಿದ್ದವು. ಮಂಗಳಾದೇವಿ ನಗರದ ಸ್ಥಳೀಯರಿಗೆ ಮಾತ್ರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಲಾಗಿತ್ತು. ಸುಮಾರು 80ಕ್ಕೂ ಅಧಿಕ ಆಟಗಾರರು ಪಾಲ್ಗೊಂಡಿದ್ದರು. ಮನ್ವಿತ್ ಫ್ರೆಂಡ್ಸ್ ಚಾಂಪಿಯನ್ ಪಟ್ಟ ಮುಡಿಗೇರಿಸಿಕೊಂಡಿತು. ಆರ್ಸಿಬಿ ತಂಡ ರನ್ನರ್ ಅಪ್ ಆಗಿ ಹೊರಹೊಮ್ಮಿತು. ಈ ಒಂದು ಪಂದ್ಯಾಟವು 15 ನಿಮಿಷಗಳ ನಂತರ ನಡೆದಿದೆ. ಮನವಿ ಮುಂದಿನ ಪಂದ್ಯ ನಾಣ್ಯ ಚಿಮ್ಮುವಿಕೆಗಾಗಿ ಆನ್ಲೈನ್ ತಂಡದ ಆಟಗಾರ ಜಿಂದು ಮ್ಯಾಕ್ಸಿನವರು ಮುಂದುವರಿಯುತ್ತಾರೆ. ಮತ್ತೆ ತಗೊಳ್ಳಿ. ಡೆಡ್ ಲೈನ್ ಡಾಮಿನೇಟರ್ಸ್ ವಿರುದ್ಧವಾಗಿ ಟೀಮ್ ಆರ್ಎಂಸಿ ಎರಡು ತಂಡದ ಆಟಗಾರ ಹ್ಯಾಟ್ರಿಕ್ ಶಿವು ಅವರು ಎದುರಿಸಿದ ಪ್ರಥಮ ಎಸೆತವೇ ಔಟ್. ಡೆಲಿವರಿ ಸತತ 3 ಚುಕ್ಕಿ. ಉತ್ತಮವಾದ ಕ್ಯಾಚ್ ಅನ್ನು ಪಡೆದುಕೊಂಡಿದ್ದಾರೆ. ಪಂದ್ಯಾಟದ ರಾಣಿ ಚಿಮ್ಮುಕೆಯನ್ನು ಜಯಗೊಳಿಸಿದಂತ ಆರ್ಸಿಬಿ ತಂಡ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಮಂಗಳದ ನಗರದಲ್ಲಿ ಕಳೆದ ಬಾರಿ ಆಯೋಜನೆ ಮಾಡಿದಂತಹ ಟೂರ್ನಮೆಂಟು ಯಶಸ್ವಿಯಾಗಲಿಕ್ಕೆ ಈ ಬಾರಿನೂ ಕೂಡ MCL ಕ್ರಿಕೆಟ್ನ ಆಯೋಜನೆ ಮಾಡಿದ್ದಾರೆ. ಮನ್ವಿತ್ ಫ್ರೆಂಡ್ಸ್ ಅವರು ಈಗ 2ನೇ ಬಾರಿ ಆಯೋಜನೆ ಮಾಡಿದ್ದು ಸುಮಾರು ದೂರದಿಂದ ಯಾರೆಲ್ಲ ಇದ್ದರು ಮಂಗಳದ ನಗರದಲ್ಲಿ ಎಲ್ಲ ಈ ಹುಡುಗರು ಕೂಡ ಒಗ್ಗಟ್ಟಾಗಿ ಇಲ್ಲಿ ಆಟ ಆಡುವಂತಹ ಕಾರ್ಯಕ್ರಮ ಇದಾಗಿದ್ದು ಈಗ ಬೆಳಗ್ಗೆಯಿಂದ ಮ್ಯಾಚ್ಗಳು ಕೂಡ ಇನಾಗ್ರೇಷನ್ ಯಾರು ಮಾಡಿದ್ರು ಈಗಾಗಲೇ ಬೆಳಗ್ಗೆಯಿಂದ ಕೂಡ ಮ್ಯಾಚ್ಗಳು ಸ್ಟಾರ್ಟ್ ಆಗಿದ್ದು ಇಲ್ಲಿನ ಸ್ಥಳೀಯ ಕೌನ್ಸಿಲರ್ ಆಗಿದ್ದ ಸಬಿತಾ ಅವರು ಕೂಡ ಇನಾಗ್ರೇಷನ್ ಮಾಡಿ ಪಂದ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಈಗಾಗಲೇ ಸಂಜೆ ಗಂಟನೂ ಈಗ ಪಂದ್ಯಾವಳಿಗಳು ನಡೆಯಲಿದ್ದು ಈಗ ಎಲ್ಲ ಆಟಗಾರರು ಕೂಡ ಆಟದಲ್ಲಿ ತೊಡಗಿಕೊಂಡಿದ್ದಾರೆ. ಇತ್ತೀಚೆಗೆ ಏನಂದರೆ ಮತ್ತು ಇದರಿಂದ ಅದಾಗಿದ್ದರಿಂದ ಈಗ ಎಲ್ಲಿ ನೋಡಿದ್ರೆ ಆಟಗಳೆಲ್ಲ ಮೊಬೈಲಲ್ಲಿ TVಯಲ್ಲೆಲ್ಲ ನೋಡ್ತಾ ಇದ್ದಾರೆ. ಈಗ ವಿಷಯ ಏನಂದರೆ ಇದೊಂದು ಈ ಆಟ ಮೈನ್ ಇದೇನೆಂದರೆ ಎಲ್ಲರೂ ನಾವೊಂದು ಒಗ್ಗಟ್ಟಾಗಿ ಎಲ್ಲ ಕೆಲಸದಲ್ಲಿ ಇದೆಲ್ಲ ಬ್ಯುಸಿಯಾಗಿರ್ತಾರೆ. ಅದರಿಂದ ನಾವು ಇಲ್ಲಿ ಬಂದುಬಿಟ್ಟು ಈಗ ನೋಡಿದರೆ ಎಲ್ಲರೂ ಹಳೆ ಆಟಗಾರರು, ಹೊಸ ಆಟಗಾರರು, ಸಣ್ಣ ಮಕ್ಕಳು ಕೂಡ ಇದೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ವಿಷಯ. ಈಗ ಏನಂದರೆ ನಾವು ಇದೊಂದು 7 ಟೀಮ್ ಆಟ ಆಡ್ತಿದ್ವಿ. 7 ಟೀಮಲ್ಲಿ ಈಗ ಮೈನ್ ಟಾಪ್ 2 ಬರುತ್ತೆ. ಅದರಲ್ಲಿ ಅದು ಕ್ವಾಲಿಫೈರ್ ಆಗಿ ಮತ್ತು ಅಲ್ಲಿಂದ ಸೆಮಿ ಮತ್ತು ಫೈನಲ್ ಹಿಂಗೆ ಕಾದಾಟ ಆಗುತ್ತೆ.